ಫಾಕ್ಸ್ಟೇಲ್ ಫರ್ನ್ ಆಸ್ಪರ್ಗಸ್ ಫ್ಯಾಮಿಲಿಗೆ ಸೇರುತ್ತೆ. ಆಸ್ಪರ್ಗಸ್ ಫ್ಯಾಮಿಲಿ ಫರ್ನ್ಸ್ನ ಕೆಲವು ವೆರೈಟೀಸ್ನ ನನ್ನ ವಿಡಿಯೋಸಲ್ಲಿ ನಾನು ತೋರಿಸಿದ್ದೀನಿ. ಆ ಎಲ್ಲ ವೆರೈಟೀಸ್ಗಿಂತ ಈ ಫಾಕ್ಸ್ಟೇಲ್ ಫರ್ನ್ ಇದೆಯಲ್ಲ, ಇದು ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಅರ್ಧ ದಿನ ಬಿಸಿಲು, ಅರ್ಧ ದಿನ ನೆರಳಿರಬೇಕು. ಪೂರ್ತಿ ಬಿಸಿಲಿದ್ರೂ ಕೂಡ ಎಲೆಗಳೆಲ್ಲ ಒಣಗೋಗುತ್ತೆ. ಪೂರ್ತಿ ನೆರಳಿದ್ರೂ ಎಲೆಗಳೆಲ್ಲ ಎಲ್ಲೋ ಆಗುತ್ತೆ. ಇದ್ರ ಎಲೆ ನೋಡಿ ಈ ರೀತಿ ಒಣಗಿದಾಗ ಆಗುತ್ತೆ, ಬ್ರೌನ್ ಆಗಿರುತ್ತೆ. ಈ ರೀತಿ ಆದಾಗ ಇದನ್ನ ಕಟ್ ಮಾಡಿ ತೆಗೆಯೋದು. ಅದು ಕೂಡ ಯಾವಾಗಲೂ ಈ ರೀತಿ ಆಗಲ್ಲ, ತುಂಬ ದಿನಕ್ಕೊಂದೊಂದ್ಸಲ ಈ ರೀತಿ ಆಗುತ್ತೆ. ಹೀಗಾದಾಗ ಇದನ್ನ ಈ ಎಲೆನ ಕಟ್ ಮಾಡಿಬಿಟ್ಟು ತೆಗಿಬೇಕು. ಮಳೆಗಾಲದಲ್ಲಿ ಇದ್ರ ಎಲೆಗಳು ನೋಡೋಕೆ ತುಂಬ ಚೆನ್ನಾಗಿರುತ್ತೆ, ಲಶ್ ಗ್ರೀನ್ ಆಗಿರುತ್ತೆ ಯಾವಾಗಲೂ. ಈ ಪ್ಲಾಂಟ್ ಬೆಳೆಯೋದಕ್ಕೆ 12 ಇಂಚಸ್ ಪಾಟ್ ಆದರೂ ತಗೋಬೇಕು. ತುಂಬ ಚಿಕ್ಕ ಗಿಡ ಆಗಿದ್ರೆ 8 ಇಂಚಸ್ ತಗೋಬಹುದು. ರೀಪೋಟಿಂಗ್ ಮಾಡೋಕ್ಕೆ ಮುಂಚೆ ಫಸ್ಟು ಈ ಪಾಟನ್ನ ಕ್ಲೀನ್ ಮಾಡ್ಕೋಬೇಕು. ಇದರಲ್ಲಿ ಹುಲ್ಲುಗಳಿತ್ತು, ಹುಲ್ಲಿನ ರೀತಿ ಕಳೆ ಬಂದಿತ್ತು, ಅದನ್ನೆಲ್ಲ ನಾನು ಫಸ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಣಗಿರೋ ಎಲೆಗಳಿರುತ್ತೆ, ಅದನ್ನೆಲ್ಲ ಕಟ್ ಮಾಡಿ ತೆಗಿಬೇಕು. ಹೀಗೆ ಫಸ್ಟು ಆ ಪಾಟಲ್ಲಿ ಎಲ್ಲ ಕಳೆ ಹಾಗೆ ಒಣಗಿರೋ ಕಡ್ಡಿಗಳನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇಲ್ಲಿ ಬೇರ್ಗಳು ತುಂಬ ಗಟ್ಟಿ ಇರುತ್ತೆ, ಟ್ಯೂಬರ್ಸ್ ರೀತಿ ಇರುತ್ತೆ. ಸ್ಪೈಡರ್ ಪ್ಲಾಂಟಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಇರುತ್ತೆ. ಆಸ್ಪರ್ಗಸ್ ವೆರೈಟೀಸಲ್ಲಿ ಸಾಮಾನ್ಯವಾಗಿ ಬೇರ್ಗಳು ತುಂಬ ಗಟ್ಟಿ ಇರುತ್ತೆ, ಮಣ್ಣಿಗೆ ತುಂಬ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ನಾವು ಹಾಗಾಗಿ ಕೀಳಕ್ಕೆ ಹೋದರೆ ಅಷ್ಟು ಈಸಿಯಾಗಿ ಬರಲ್ಲ. ಫಸ್ಟು ಈ ಗಿಡ ಸುತ್ತ ಇರೋ ಮಣ್ಣನ್ನು ಲೂಸ್ ಮಾಡ್ಕೋಬೇಕು. ಮೇಲ್ಗಡೆ ಇರೋ ಮಣ್ಣನ್ನು ತೆಗೆದು ಆಮೇಲೆ ಈ ಗಿಡನ ತೆಗಿಬೇಕು. ಮಳೆಗಾಲ ಶುರುವಾಗಿರೋದ್ರಿಂದ ಇವಾಗ ಕರೆಕ್ಟ್ ಟೈಮ್ ಅಂತ ಅಂದ್ಕೊಂಡೆ, ಹಾಗಾಗಿ ನಾನು ಇದನ್ನ ರಿಪೋರ್ಟಿಂಗ್ ಮಾಡ್ತಾ ಇದ್ದೀನಿ. ಆ ಗಿಡ ಪೂರ್ತಿ ರೂಟ್ ಪಾಂಡ್ ಆಗಿದ್ರೆ ಈ ರೀತಿ ನೋಡಿ ಪೂರ್ತಿ ಮಣ್ಣಿನ ಸಮೇತ ಬೇರ್ಗಳು ಕೂಡ ಹೊರಗಡೆ ಬರುತ್ತೆ. ಒಂದೇ ಸಲ ಈಸಿಯಾಗಿ ಹೊರಗಡೆ ಬರುತ್ತೆ. ರೂಟ್ ಪಾಂಡ್ ಆಗಿ ಆ ಪಾಟಲ್ಲಿ ಬೆಳೆಯೋಕ್ಕೆ ಜಾಗ ಇಲ್ದೇ ಡ್ರೈನೇಜ್ ಹೋಲ್ ಮುಖಾಂತರ ಆ ಬೇರ್ಗಳು ಹೊರಗಡೆ ಬಂದಿದೆ. ಎಲ್ಲ ಪಾಟ್ಗಳಲ್ಲೂ ಈ ರೀತಿ ಆಗಲ್ಲ, ಡ್ರೈನೇಜ್ ಹೋಲ್ ಮುಖಾಂತರ ಹೊರಗಡೆ ಬರಲ್ಲ. ಆ ಪಾಟಿನ ತಳದಲ್ಲೇ ಹಾಗೆ ಸುತ್ತಕೊಂಡಾಗೆ ಬೆಳೆದಿರುತ್ತೆ. ಈ ರೀತಿ ಮಣ್ಣನ್ನು ಪೂರ್ತಿ ಕವರ್ ಮಾಡಿಕೊಂಡು ಬೇರ್ಗಳು ಬೆಳೆದಾಗ ಇದನ್ನ ರೂಟ್ ಪಾಂಡ್ ಅಂತ ಹೇಳ್ತಾರೆ. ಇಷ್ಟೊಂದು ಬೇರ್ಗಳು ಬೆಳೆದಾಗ ನಾವು ರಿಪೋರ್ಟಿಂಗ್ ಮಾಡಲೇಬೇಕಾಗುತ್ತೆ, ಇಲ್ಲಾಂದ್ರೆ ಗಿಡದ ಗ್ರೋತ್ ಆಗಲ್ಲ. ತುಂಬಾ ಗಟ್ಟಿ ಇರುತ್ತೆ, ತುಂಬಾ ಟೈಮ್ ಬೇಕಾಗುತ್ತೆ. ಈ ಟ್ಯೂಬರ್ಸ್ ರೀತಿ ಇರೋಂಥ ಬೇರಿನ ಗಿಡಗಳಲ್ಲಿ ನೀರು ಮತ್ತೆ ಫುಡ್ಡನ್ನ ಈ ಗಿಡಗಳು ಇದರಲ್ಲಿ ಸ್ಟೋರ್ ಮಾಡ್ಕೊಂಡಿರುತ್ತೆ. ಹಾಗಾಗಿ ಈ ರೀತಿ ಗಿಡಗಳಿಗೆ ನಾವು ಆಗಾಗ ಫರ್ಟಿಲೈಸರ್ ಹಾಕಬೇಕಾಗಿಲ್ಲ. ನೀರು ಕೂಡ ಒಂದು 2-3 ದಿನ ಹಾಕದೆ ಹೋದ್ರೂ ಈ ಗಿಡಗಳು ಸರ್ವೈವ್ ಆಗುತ್ತೆ.